ಇದ್ರ ಬಗ್ಗೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಇನ್ನು ಭಾರತ ಇಷ್ಟಕ್ಕೆ ನಿಲ್ಲಿಸುತ್ತಾ, ಈ ದಾಳಿಯನ್ನು ಇಷ್ಟಕ್ಕೆ ನಿಲ್ಲಿಸುತ್ತಾ ಗೊತ್ತಿಲ್ಲ. ಯಾಕೆಂದರೆ ಭಾರತ ಎಲ್ಲದಕ್ಕೂ ಕೂಡ ತಯಾರಾಗಿ ನಿಂತಿದೆ. ಯಾವ ರೀತಿಯಾಗಿ ನೆಕ್ಸ್ಟ್ ಪಾಕಿಸ್ತಾನ ನಿರ್ಧಾರ ಮಾಡುತ್ತೆ ಕಾದು ನೋಡಬೇಕು. ಇನ್ನು ಭಾರತೀಯರ ಕಣ್ಣೀರನ್ನ ಹಾಕಿಸಿದವನ ಕುಟುಂಬವನ್ನು ಕೂಡ ಖಲಾಸ್ ಮಾಡಲಾಗಿದೆ. ಭಾರತೀಯ ಮಹಿಳೆಯರ ಕುಟುಂಬಗಳನ್ನು ಕಣ್ಣೀರು ಹಾಕಿಸಿದವನ ಕುಟುಂಬವನ್ನು ಕೂಡ ಖಲಾಸ್ ಮಾಡಲಾಗಿದೆ. ಮುಗ್ಧ ಕುಟುಂಬಸ್ಥರ ಕಣ್ಣೀರು ಹಾಕಿಸಿದ್ದವನ ಕುಟುಂಬ ನಾಶ ಆಗಿದೆ. ಜೈಷ್ ಎ ಮೊಹಮ್ಮದ್ ಮುಖ್ಯಸ್ಥ ಮಸೂದ್ ಅಜಾರ್ ಕುಟುಂಬ ಮಟಾಶ್ ಆಗಿರುವಂಥದ್ದು. ಉಗ್ರ ಮಸೂದ್ ಅಜಾರ್ ಕುಟುಂಬದ 10 ಜನ ಸಾವನ್ನಪ್ಪಿದ್ದಾರೆ. ಅವನೇ ಒಪ್ಕೊಂಡಿದ್ದಾನೆ, ಭಾರತ ದಾಳಿ ಮಾಡ್ತಲ್ಲ, ನನ್ನ ಕುಟುಂಬ ಸಾವನ್ನಪ್ಪಿದೆ, 10 ಜನ ಸಾವನ್ನಪ್ಪಿದ್ದಾರೆ ಅಂತ. ಈ ಉಗ್ರ ಮಸೂದ್ ಇದನ್ನಲ್ಲ, 1-2 ಇವನು ಭಾಗಿಯಾಗಿದ್ದಂಥದ್ದು, ಈತನ ಕೈವಾಡ ಇರುವಂಥದ್ದು. ಆಲ್ಮೋಸ್ಟ್ ಭಾರತದಲ್ಲಿ ಆಗಿದ್ದಂಥ ಎಲ್ಲ ಉಗ್ರ ಚಟುವಟಿಕೆಗಳಲ್ಲೂ, ಉಗ್ರ ದಾಳಿಗಳಲ್ಲೂ ಕೂಡ ಈ ಮಸೂದ್ ಅಜಾರ್ನ ಕೈವಾಡ ಇದೆ, ಆತನ ಕೈವಾಡ ಇದೆ. ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ ಇವನು, ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್. ಆತನ ಕುಟುಂಬವನ್ನ ಖಲಾಸ್ ಮಾಡಲಾಗಿದೆ. ಮಸೂದ್ ಅಜಾರ್ ಮಗಳು ಮತ್ತು ಅಳಿಯ ಮಾವ ಖಲಾಸ್ ಆಗಿರುವಂಥದ್ದು. ಆದರೆ ಆತನಿಗೆ ಅದೇನಾದರೂ ಫೀಲ್ ಆಗುತ್ತಾ ಗೊತ್ತಿಲ್ಲ. ಉಗ್ರ ಮನಸ್ಥಿತಿಯವರಿಗೆ ತಮ್ಮ ಮನೆಯವ್ರ ಸತ್ರು ಕೂಡ ಏನಾದರೂ ಫೀಲ್ ಆಗುತ್ತಾ, ಆ ಭಾವನೆಗಳಿರ್ತಾವ ಗೊತ್ತಿಲ್ಲ. ಅದು ಬಹವಲ್ಪುರದ ಮರ್ಕಾಜ್ ಸುಬಾನ್ ಅಲ್ಲಾ ಮೇಲೆ ದಾಳಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಜೈಷ್ ಎ ಮೊಹಮ್ಮದ್ ಉಗ್ರರ ತಾಣದ ಮೇಲೆ ದಾಳಿಯನ್ನು ಮಾಡಲಾಗಿತ್ತಲ್ಲ, ದಾಳಿಯಲ್ಲಿ ಮೃತಪಟ್ಟಿರುವಂಥದ್ದು ಮಸೂದ್ ಅಜಾರ್ ಕುಟುಂಬ. ನೀವು ಬರೀ ಆ ಕುಟುಂಬ ಸಾವನ್ನಪ್ಪಿರುವಂಥದ್ದು ನೋಡಬೇಡಿ, ಅಲ್ಲಿ ಲೆಕ್ಕ ಹಾಕ್ಕೊಳ್ಳಿ ಯಾವ ಲೆವೆಲ್ಗೆ ಟಾರ್ಗೆಟ್ ಮಾಡಿತ್ತು ಭಾರತ ಅಂತ, ಯಾವ ಲೆವೆಲ್ಗೆ ಕ್ರೆಡಿಬಲ್ ಇನ್ಫಾರ್ಮೇಷನ್ ಇತ್ತು ಅಂತ. ಬಿಕಾಸ್ ಅಲ್ಲೇ ಇದ್ರು ಇವ್ರ ಕುಟುಂಬದವರು ಅನ್ನುವಂಥದ್ದನ್ನು ಲೆಕ್ಕ ಹಾಕ್ಕೊಂಡು ದಾಳಿ ಮಾಡಿರುವಂಥದ್ದು. ಅದೆಷ್ಟು ಟೆಕ್ನಾಲಜಿ ಮುಂದುವರೆದಿದೆ ಅನ್ನುವಂಥದ್ದಕ್ಕೂ ಕೂಡ ಒಂದು ಬೆಸ್ಟ್ ಎಕ್ಸಾಂಪಲ್ ಅದು. ಯಾಕೆಂದರೆ ಈ ರೀತಿಯಾಗಿ ಪರ್ಟಿಕ್ಯುಲರ್ಲಿ ಅವರ ಕುಟುಂಬವನ್ನೇ ಟಾರ್ಗೆಟ್ ಮಾಡಿ ಹೊಡೆದಾಕ್ತಾರೆ ಅಂದರೆ ಭಾರತ ಎಷ್ಟು ಮಟ್ಟಿಗೆ ಕಾನ್ಸಂಟ್ರೇಟ್ ಮಾಡಿ ಇನ್ಫಾರ್ಮೇಷನನ್ನು ಪಡ್ಕೊಂಡು ದಾಳಿಯನ್ನು ಮಾಡಿದೆ. ಬೆಸ್ಟ್ ಎಕ್ಸಾಂಪಲ್ ಇದು. ಸುಮ್ಮನೆ ಯಾವುದೋ ಉಗ್ರ ಕ್ಯಾಂಪ್ ಅಂತ ದಾಳಿ ಮಾಡಿರುವಂಥದ್ದಲ್ಲ, ಪಕ್ಕಾ ಮಾಹಿತಿಯನ್ನು ಪಡ್ಕೊಂಡು ದಾಳಿಯನ್ನು ಮಾಡಿರುವಂಥದ್ದು. ಕಿರಾತಕರ ಕುಟುಂಬ ಖಲಾಸ್ ಆಗಿದೆ. ಆದರೆ ಇವನು ಸತ್ತಿಲ್ಲ, ಇವನು ಸಾಯ್ಬೇಕಾಗಿತ್ತು, ಉಗ್ರ ಸಾಯ್ಬೇಕಾಗಿತ್ತು. ಅಟ್ಲೀಸ್ಟ್ ಈಗ 10 ಜನ ಸತ್ತಿದಾರಲ್ಲ ಇವ್ರ ಕುಟುಂಬದವರು, ಅದನ್ನು ನೋಡಿ ನರಳಿ ಆದರೂ ಸಾಯ್ಬೇಕು ಇವನು. ಒಬ್ಬರ ಸಾವನ್ನ ಬಯಸಬಾರ್ದು ಯಾವತ್ತಿದ್ರೂ ಕೂಡ, ಆದರೆ ಇಂಥ ಉಗ್ರರ ಸಾವನ್ನ ಎಕ್ಸ್ಪೆಕ್ಟ್ ಮಾಡಲೇಬೇಕಾಗತ್ತೆ. ಯಾಕೆಂದರೆ ನರ ರಾಕ್ಷಸರು ಇವರು, ಮಾನವೀಯತೆ ಮನುಷ್ಯತ್ವ ಅಂತ ಸತ್ತೋಗಿರುವಂಥ ಮನುಷ್ಯರು ಇವರು, ಮನುಷ್ಯರು ಆಗಲಿಕ್ಕೆ ಲಾಯಕ್ಕಿಲ್ಲದೆ ಅಂತವರು. ಸೊ ಹೀಗಾಗಿ ಇವರ ಸಾವನ್ನ ಎಕ್ಸ್ಪೆಕ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ಇಂಥವ್ರು ಬದುಕಿದ್ರೆ ಇನ್ನೆಷ್ಟು ಜನ ಸಾಯ್ತಾರೋ ಏನೋ ಅಮಾಯಕರು. ಆ ಕಾರಣಕ್ಕೋಸ್ಕರ ಈತನ ಸಾವನ್ನ ಎಕ್ಸ್ಪೆಕ್ಟ್ ಮಾಡಬೇಕು. ಇನ್ನು ಆಪರೇಷನ್ ಸಿಂಧೂರಾಗೆ ಪತ್ರಗುಟ್ಟಿರುವಂಥದ್ದು ಪಾಕಿಸ್ತಾನ. ಮೊದಲೇ ಪತ್ರಗುಟ್ಟೋಗಿದ್ರು, ಪುಕ ಅಂತ ಇತ್ತು ಅವರಿಗೆ. ರಾಜತಾಂತ್ರಿಕವಾಗಿ ಜಲಯುದ್ಧ, ಡಿಜಿಟಲ್ ಯುದ್ಧ, ಅಂಚೆ ಯುದ್ಧ, ವಾಣಿಜ್ಯ ಯುದ್ಧ, ವ್ಯಾಪಾರ ಯುದ್ಧ, ಎಲ್ಲ ಯುದ್ಧಗಳನ್ನು ಕೂಡ ಸಾರ್ಬಿಟ್ಟಿತ್ತು. ಕ್ಷಿಪಣಿ ಬಾಂಬನ್ನ ಹಾಕದಲ್ಲೇ ಭಾರತ ಈಗ ಅದನ್ನು ಕೂಡ ಮಾಡಿಬಿಟ್ಟಿದೆ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಪಾಕ್ ಮೇಲೆ ದಾಳಿಗೆ ಬಳಸಿದಂಥ ವೆಪನ್ ಯಾವುದು? ಹಾಗಾದರೆ ಆ ವೆಪನ್ಗಳಿದೆಯಲ್ಲ, ಬಿಕಾಸ್ ನಮ್ಮ ಗಡಿಯಲ್ಲೇ ನಿಂತ್ಕೊಂಡು ಆರಿಸಿರುವಂಥದ್ದು. ಈ ಹಿಂದಿನ ಥರ ಏರ್ಕ್ರಾಫ್ಟಲ್ಲಿ ಹೋಗಿ ಅದ್ಯಾವುದು ಅಂತ ನೋಡಿಕೊಂಡು ಮ್ಯಾಪ್ ನೋಡಿಕೊಂಡು ಮೇಲಿಂದ ಉದುರಿಸಿರುವಂಥದ್ದಲ್ಲ. ಇದು ನಮ್ಮ ಗಡಿಯ ಒಳಗಡೆ ಎತ್ಕೊಂಡು ಆರಿಸಿರುವಂಥ ಕ್ಷಿಪಣಿಗಳು, ಮಿಸೈಲ್ಸ್. ಆಪರೇಷನ್ ಸಿಂಧೂರಾಗೆ ಬಳಸಿದಂಥ ಅಸ್ತ್ರ ಯಾವುದು? ಪಾಕ್ ರಡಾರ್ಗೂ ಸಿಗದೆ ದಾಳಿ ನಡೆಸಿದಂಥ ಭಾರತ. ಆಪರೇಷನ್ ಸಿಂಧೂರದ ಪಿನ್ ಟು ಪಿನ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ದಾಳಿಗೆ ಸ್ಕಾಲ್ಪ್, ASM ಹ್ಯಾಮರ್ ವೆಪನ್ ಅನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಇದನ್ನ ಬಾಲ್ಕೋಟ್ ದಾಳಿ ಆಯ್ತಲ್ಲ 2019ರಲ್ಲಿ, ಆ ಸಂದರ್ಭದಲ್ಲೂ ಕೂಡ ಬಳಸಲಾಗಿತ್ತು. ಅದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ, ಸ್ಕಾಲ್ಪ್ ಮತ್ತು ಹ್ಯಾಮರ್ ಬಗ್ಗೆ. ಆಪರೇಷನ್ ಸಿಂಧೂರದ ಪಿನ್ ಟು ಪಿನ್ ಡೀಟೇಲ್ಸ್ ಬಗ್ಗೆ ನೋಡ್ತಾ ಹೋದಾದ್ರೆ, ಈ ಸ್ಕಾಲ್ಪ್ ಮತ್ತು ಹ್ಯಾಮರ್ ಯಾವ ರೀತಿಯಾಗಿ ಯೂಸ್ ಆಗಿದೆ, ಇದರ ರೇಂಜ್ ಏನು, ಕೆಪಾಸಿಟಿ ಏನು ನೋಡ್ತಾ ಹೋಗೋಣ. ಆಪರೇಷನ್ ಸಿಂಧೂರ ಸ್ಕಾಲ್ಪ್ ವೆಪನ್ ವಿಶೇಷತೆ, ರಫೇಲ್ ಜೆಟ್ಗಳಲ್ಲಿ ಸ್ಕಾಲ್ಪ್ ವೆಪನ್ ಅನ್ನ ಬಳಕೆ ಮಾಡಲಾಗಿದೆ. ರಫೇಲ್ ಜೆಟ್ ಅಂದ್ರೆ ಏರ್ಕ್ರಾಫ್ಟ್ ಇತ್ತಲ್ಲ, ಇವೆಲ್ಲ ಮಿಸೈಲ್ಗಳು ಅದ್ರ ಒಳಗಡೆ ಇರ್ತವೆ, ಪೇಲೋಡ್ಸ್ಗಳು, ಇವನ್ನ ಲಾಂಚ್ ಮಾಡಲಾಗುತ್ತೆ. ಸ್ಕಾಲ್ಪ್ ವೆಪನ್ ಸ್ಟಾರ್ಮ್ ಶಾಡೋ ಅಂತಾರೆ, ಇದನ್ನು ಸ್ಟಾರ್ಮ್ ಶಾಡೋ ಅಂತ ಕರೆಯುವಂಥದ್ದು ಸ್ಕಾಲ್ಪ್ ವೆಪನ್ ಅನ್ನ. ಇದರ ರೇಂಜು ಹಾಗೆ ಅದರ ಕೆಪಾಸಿಟಿ ನೋಡೋಣ. ವೈಮಾನಿಕ ದಾಳಿ ವೇಳೆ ಬಳಸುವಂಥ ಕ್ರೂಸ್ ಮಿಸೈಲ್ ಇದು. ವೈಮಾನಿಕ ದಾಳಿಯ ಸಂದರ್ಭದಲ್ಲಿ ಬಳಸ್ತಾರೆ ಇದನ್ನು.
ಇದು ಏರ್ ಟು ಏರ್ ಮಾತ್ರ ಅಲ್ಲ, ಏರ್ ಟು ಸರ್ಫೇಸ್. ಅಂದರೆ ಏರ್ ಟು ಏರ್ ಅಂದರೆ ಗಾಳಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಮಾತ್ರ ಹೊಡೆದಾಕುವಂಥದ್ದಲ್ಲ. ಆ ಒಂದು ಅಂದರೆ ಸೀದಾ ಏರಿಂದ ಹೋಗಿ ಭೂಮಿ ಮೇಲೂ ಕೂಡ ಅಟ್ಯಾಕ್ ಮಾಡುವಂಥ ಒಂದು ಕೆಪಾಸಿಟಿ ಇರುವಂಥ ಒಂದು ವೆಪನ್ಸ್ಗಳು ಇವು, ಮಿಸೈಲ್ಗಳು ಇವು. ಲಾಂಗ್ ರೇಂಜ್ ಡೀಪ್ ದಾಳಿಗೆ ಸ್ಕಾಲ್ಪನ್ನು ಬಳಕೆ ಮಾಡಲಾಗುತ್ತೆ. ಲಾಂಗ್ ರೇಂಜ್ ಡೀಪ್ ದಾಳಿ ಅಂದರೆ 100 ಕಿಲೋಮೀಟ್ರು, 200 ಕಿಲೋಮೀಟ್ರು, 400 ಕಿಲೋಮೀಟ್ರು ಈ ರೀತಿಯಾಗಿ ದೂರ ಇರುತ್ತಲ್ಲ, ಅದಕ್ಕೆ ಇದನ್ನು ಬಳಸಲಾಗುತ್ತೆ ಸ್ಕಾಲ್ಪನ್ನು. ರಾತ್ರಿ ವೇಳೆ ಎಲ್ಲ ವಾತಾವರಣದಲ್ಲೂ ಕೂಡ ಬಳಸ್ಬೋದು. ಎಂಥದ್ದೇ ವಾತಾವರಣ ಇರಲಿ, ಎಂಥದ್ದೇ ವೆದರ್ ಇರಲಿ, ಆ ಸಂದರ್ಭದಲ್ಲಿ ಈ ಸ್ಕಾಲ್ಪನ್ನು ಬಳಸಬಹುದಾಗಿದೆ. ಅದಕ್ಕೆ ಇದನ್ನು ಯೂಸ್ ಮಾಡಿರುವಂಥದ್ದು. ಎಂಥ ಹವಾಮಾನ ವೈಪರೀತ್ಯ ಇದ್ರೂ ಕೂಡ ತನ್ನ ಟಾರ್ಗೆಟನ್ನು ರೀಚ್ ಮಾಡುತ್ತೆ ಇದು. ನೀವು ಒಂದ್ಸಲಿ ಟಾರ್ಗೆಟ್ ಫಿಕ್ಸ್ ಮಾಡಿಬಿಟ್ರೆ ಸಾಕು, ಹೋಗಿ ಹೊಡೆದಾಕ್ಬಿಡುತ್ತೆ ಅಲ್ಲಿ. ಆ ರೀತಿಯಾದಂಥ ಒಂದು ಹೈ ಟೆಕ್ನಾಲಜಿ ಇರುವಂಥ ವೆಪನ್ ಮಿಸೈಲ್ ಇದು. ರಾತ್ರಿ ವೇಳೆ ಎಲ್ಲ ವಾತಾವರಣದಲ್ಲೂ ಕೂಡ ಬಳಸಬಹುದಾದಂಥ ಒಂದು ವೆಪನ್ ಮಿಸೈಲ್ ಇದು. 450 ಕಿಲೋಮೀಟರ್ ದೂರದಿಂದಲೇ ಬಳಸಬಹುದು ಸ್ಕಾಲ್ಪನ್ನು. ಈಗ ನಮ್ಮ ಬಾರ್ಡ್ರಲ್ಲಿ ನಿಂತ್ಕೊಂಡು ಪಾಕಿಸ್ತಾನಕ್ಕೆ ಹಾಕ್ಬೋದು. ನಾವೇನು ಆವಾಗಲೇ ಹೇಳ್ತಾ ಇದ್ನಲ್ಲ ನಾನು, ಏರ್ಕ್ರಾಫ್ಟಲ್ಲಿ ಹೋಗ್ಬಿಟ್ಟು ಮೇಲಿಂದ ಉದುರಿಸುವಂಥದ್ದೇನು ಅವಶ್ಯಕತೆ ಇಲ್ಲ. ಟೆಕ್ನಾಲಜಿ ತುಂಬ ಮುಂದುವರೆದಿರುವಂಥ ಹಿನ್ನೆಲೆಯಲ್ಲಿ ನಾವು ಯಾಕೆ 4 ಲಕ್ಷ ಕೋಟಿ 5 ಲಕ್ಷ ಕೋಟಿ ಪ್ರತಿ ವರ್ಷನೂ ಕೂಡ ರಕ್ಷಣಾ ಇಲಾಖೆಗೆ ಇಡ್ತೀವಿ ಅಂದರೆ ಈ ಕಾರಣಕ್ಕೋಸ್ಕರನೇ. ಯಾಕೆಂದರೆ ಇದಕ್ಕೆ ಸಾವಿರಾರು ಕೋಟಿ ಕೊಟ್ಬಿಟ್ಟು ತೊಗೊಂಬಂದಿರ್ತೀವಿ ಈ ಮಿಸೈಲ್ಗಳನ್ನು. ಅದನ್ನು ಈಗ ಯೂಸ್ ಮಾಡಲಾಗಿರುವಂಥದ್ದು ಸ್ಕಾಲ್ಪನ್ನು. 450 ಕಿಲೋಮೀಟರ್ ದೂರದವರೆಗೂ ಕೂಡ ಈ ಸ್ಕಾಲ್ಪನ್ನು ಲಾಂಚ್ ಮಾಡ್ಬೋದು, ಅಲ್ಲಿ ಹೊಡೆದಾಕ್ಬೋದು. ಏರ್ ಟು ಸರ್ಫೇಸ್ ಮಿಸೈಲ್ ಅದು. ಯುರೋಪ್ನ MBDA ನಿರ್ಮಿಸಿರುವಂಥ ವೆಪನ್ ಇದು ಸ್ಕಾಲ್ಪ್. ಯುರೋಪ್ನ MBDA ನಿರ್ಮಿತ ಶಕ್ತಿಯುತ ಬಂಕರ್ಗಳನ್ನು ನುಸುಳುವಂಥ ಶಕ್ತಿ ಕೂಡ ಇದೆ. ಈಗ ಬಂಕರ್ಗಳು ಸೇಫ್ ಅಂತ ಹೇಳ್ತೀವಲ್ಲ, ನಾವೇನಾದರೂ ಟಾರ್ಗೆಟ್ ಮಾಡಿ ಇಲ್ಲೇ ಬಂಕರ್ ಇದೆ ಅಂದರೆ ಇದನ್ನು ಲಾಂಚ್ ಮಾಡಿದ್ರೆ ಅದನ್ನು ಕೂಡ ಹೊಡೆದಾಕುತ್ತೆ. ಬಲಶಾಲಿ ಶಸ್ತ್ರಾಗಾರಗಳನ್ನು ಕೂಡ ಪುಡಿ ಮಾಡುವಂಥ ಶಕ್ತಿ ಈ ಸ್ಕಾಲ್ಪ್ಗಿದೆ. ಕಳೆದ ವರ್ಷ ರಷ್ಯಾದಲ್ಲಿ ಉಕ್ರೇನ್ನಿಂದ ಸ್ಕಾಲ್ಪನ್ನು ಬಳಕೆ ಮಾಡಲಾಗಿತ್ತು. ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆಯಲ್ಲ, ಈ 3.5 ವರ್ಷದಿಂದ ಈ ಸ್ಕಾಲ್ಪನ್ನು ಬಳಕೆ ಮಾಡಿತ್ತು ಉಕ್ರೇನ್. ಮೊದಲ ಬಾರಿ ರಷ್ಯಾ ಮೇಲೆ ಸ್ಕಾಲ್ಪನ್ನು ಬಳಸಿತ್ತು ಉಕ್ರೇನ್. ಮೊದಲ ಬಾರಿಗೆ ಯಾವಾಗ ಬಳಸಿದ್ದು ಅಂದರೆ ರಷ್ಯಾ ಮೇಲೆ ಬಳಸಿತ್ತು ಉಕ್ರೇನ್. ಸುತ್ತಲ ಪ್ರದೇಶಕ್ಕೆ ಅತಿ ಕಡಿಮೆ ಹಾನಿ ಮಾಡುವಂಥ ತಂತ್ರಜ್ಞಾನ ಇದೆ. ಯಾಕೆಂದರೆ ಇದು ಅಟ್ಯಾಕ್ ಆಯಿತು ಅಂದರೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಆಗುತ್ತೆ ಅಂತಲ್ಲ. ನಾವು ಟಾರ್ಗೆಟ್ ಒಂದು ಬಿಲ್ಡಿಂಗನ್ನು ಫಿಕ್ಸ್ ಮಾಡಿದರೆ ಅದಕ್ಕೆ ಮಾತ್ರ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡು ಅದನ್ನು ಮಾತ್ರ ಧ್ವಂಸ ಮಾಡುತ್ತೆ. ಅಕ್ಕಪಕ್ಕದ ಬಿಲ್ಡಿಂಗ್ಗಳಿಗೂ ಕೂಡ ಏನೂ ಆಗೋದಿಲ್ಲ. ಅದಕ್ಕೆ ಭಾರತ ಪದೇ ಪದೇ ಹೇಳಿದ್ದು, ನಾವಿಲ್ಲಿ ಟಾರ್ಗೆಟ್ ಮಾಡಿದ್ದು ಸಿವಿಲಿಯನ್ಸ್ನಲ್ಲ, ಆರ್ಮಿನಲ್ಲ, ಉಗ್ರರ ಕ್ಯಾಂಪ್ಗಳನ್ನು. ಸೊ ಹೀಗಾಗಿ ಉಗ್ರರ ಕ್ಯಾಂಪ್ಗಳನ್ನು ಎಕ್ಸಾಕ್ಟ್ ಆಗಿ ಟಾರ್ಗೆಟ್ ಮಾಡಿ ಇವನ್ನ ಲಾಂಚ್ ಮಾಡಲಾಗಿದೆ ಮಿಸೈಲ್ಗಳನ್ನು. ಸೊ ಸುತ್ತಲ ಪ್ರದೇಶಕ್ಕೆ ಅತಿ ಕಡಿಮೆ ಹಾನಿ ಮಾಡುವಂಥ ತಂತ್ರಜ್ಞಾನ. ಆದರೆ ಯಾವ ಪ್ರದೇಶ ಇರುತ್ತಲ್ಲ ಆ ಪ್ರದೇಶ ಮಾತ್ರ ಧ್ವಂಸ ಆಗುತ್ತೆ, ಕಂಪ್ಲೀಟ್ಲಿ ಬ್ಲಾಸ್ಟ್ ಆಗೋಗುತ್ತೆ. ಅತ್ಯಂತ ಕಡಿಮೆ ಎತ್ತರದಲ್ಲಿ ಹಾರಾಟ ಮಾಡಿ ದಾಳಿಯನ್ನು ಮಾಡುತ್ತೆ. ತುಂಬ ದೂರ ಮೇಲೆ ಹೋಗ್ಬಿಟ್ಟು ನಂತರ ಸರ್ಫೇಸಿಗೆ ಬರುವಂಥದ್ದಲ್ಲ, ಕಡಿಮೆ ಎತ್ತರದಲ್ಲೇ ದಾಳಿಯನ್ನು ಮಾಡಿಬಿಡುತ್ತೆ. ಕಡಿಮೆ ಎತ್ತರವಾದ್ರಿಂದ ರಡಾರ್ಗೂ ಕೂಡ ಗೊತ್ತಾಗೋದಿಲ್ಲ. ನೀವು ಅಂದ್ಕೊಳ್ತಾ ಇರ್ಬೋದು, ಈಗ ಹೈ ಅಲರ್ಟ್ನಲ್ಲಿತ್ತು ಪಾಕಿಸ್ತಾನ, ಎಲ್ಲ ರೀತಿಯಲ್ಲೂ ಕೂಡ ರೆಡಿ ಅಂತ ಹೇಳ್ತಾ ಇದ್ರು. ಎಲ್ಲ ರೆಡಿಯಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ನಮ್ಮ ಕ್ಷಿಪಣಿಗಳನ್ನು ಹೊಡೆದಾಕ್ಲಿಕ್ಕೆ ಆಗಲಿಲ್ವಾ ಪಾಕಿಸ್ತಾನಕ್ಕೆ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಕಾಡ್ತವೆ. ಆದರೆ ಈ ಸ್ಕಾಲ್ಪ್ ಮತ್ತು ಹ್ಯಾಮರ್ ಇದೆಯಲ್ಲ, ಅದು ಆ ರಡಾರ್ಗಳನ್ನು ಕೂಡ ಮೀರಿ, ಜಾಮರ್ಗಳನ್ನು ಕೂಡ ಯಾಮಾರಿಸಿ ಅಲ್ಲಿ ಲಾಂಚ್ ಆಗುತ್ತೆ. ಮಿಸೈಲ್ ಲಾಂಚ್ ಆದಂಥ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗುತ್ತೆ. ಇನ್ನು ಹ್ಯಾಮರ್ ಬಗ್ಗೆ ನೋಡ್ತಾ ಹೋಗೋಣ. ಆಪರೇಷನ್ ಸಿಂಧೂರದಲ್ಲಿ AASM ಹ್ಯಾಮರ್ ವಿಶೇಷತೆ ನೋಡ್ತಾ ಹೋದಾದರೆ, ಆಪರೇಷನ್ ಸಿಂಧೂರದಲ್ಲಿ AASM ಹ್ಯಾಮರನ್ನು ಕೂಡ ಬಳಕೆ ಮಾಡಲಾಗಿದೆ. ಸ್ಕಾಲ್ಪ್ನ ಜೊತೆಗೆ ಆಕಾಶದಿಂದ ಭೂಮಿಗೆ ಉಡಾಯಿಸುವಂಥ AASM ಹ್ಯಾಮರ್ ಇದು. ಆಕಾಶದಿಂದ ಭೂಮಿಗೆ ಉಡಾಯಿಸಲಾಗುತ್ತೆ. ಯಾವುದೇ ವಾತಾವರಣದಲ್ಲೂ ಕೂಡ ಅಷ್ಟೇ ಹ್ಯಾಮರ್ ಕೂಡ ದಾಳಿಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಹೊಂದಿದೆ. ಗಾರಡಿ ಪರೀಕ್ಷೆ ಮಾಡಿತ್ತು ಭಾರತ ಇದನ್ನು. 70 ಕಿಲೋಮೀಟರ್ ದೂರದಿಂದ AASM ಹ್ಯಾಮರನ್ನು ಉಡಾಯಿಸಬಹುದು. ಇದನ್ನು 70 ಕಿಲೋಮೀಟ್ರು ಅಂದರೆ ನಾವು ತುಂಬ POKಯಲ್ಲಿರುವಂಥ ಆ ಜಾಗದಲ್ಲಿ ಇದನ್ನು ಬೆಸ್ಟ್ ಯೂಸ್ ಮಾಡಲಿಕ್ಕೆ. ಏಕೆಂದರೆ 10 ಕಿಲೋಮೀಟ್ರು, 15 ಕಿಲೋಮೀಟ್ರು, 20 ಕಿಲೋಮೀಟ್ರು, ಒಂದು 50 ಕಿಲೋಮೀಟ್ರು ಅಲ್ಲಿವರೆಗೂ ಇದನ್ನು ಯೂಸ್ ಮಾಡಲಾಗಿದೆ. ಇನ್ನು 100 ಕಿಲೋಮೀಟರ್ಗೂ ಹೆಚ್ಚಿನ ದೂರ ಅಂದರೆ 70 ಕಿಲೋಮೀಟರ್ಗೂ ಹೆಚ್ಚಿನ ದೂರ ಇದ್ದಂಥ ಪ್ರದೇಶಗಳಿಗೆ ಸ್ಕಾಲ್ಪನ್ನು ಬಳಕೆ ಮಾಡಲಾಗಿದೆ. ಈ ಎಲ್ಲ ಮಿಸೈಲ್ಗಳನ್ನು ಯಾವ್ಯಾವ ರೀತಿಯಾಗಿ ಉಡಾಯಿಸಲಾಯಿತು ಅನ್ನುವಂಥದ್ದನ್ನು ಗಮನಿಸ್ತಾ ಇದ್ರಿ.